35 ವರ್ಷಗಳ ಸಿನಿಮಾ ರಂಗಭೂಮಿ ಮತ್ತು ಕಿರುತೆರೆಯ ಜರ್ನಿ, ಇವತ್ತಿನ ಯೂತಿಗೆ ಒಂದು 5 ಸೂತ್ರಗಳನ್ನು ಕೊಡ್ತೀರಾ ಅನ್ನೋದಾದರೆ? ಯಾಕೆ ರಿಯಾಕ್ಷನ್? 5 ಸೂತ್ರಗಳು. ಪ್ಯಾಷನ್, ನಿಮಗೆ ಉತ್ಕಟವಾಗಿ ಅನಿಸಿದ್ದನ್ನು ಮಾಡಬೇಕು, ಉತ್ಕಟವಾಗಿ ಅನ್ನಿಸ್ಬೇಕು. ಅದು ಯಾರ್ದೋ ಇನ್ಫ್ಲೂಯೆನ್ಸಿಂದ, ಯಾವುದೋ ಬೇರೆ ಹೊರಗಿನ ಕಾರಣಗಳಿಗಾಗಿ, ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಸಕ್ಸಸ್ಫುಲ್ ಕೆರಿಯರ್ ಕೊಡುತ್ತೆ, ಫೇಮ್ ಕೊಡುತ್ತೆ, ಈ ಥರದ್ದೆಲ್ಲವನ್ನು ಬಿಟ್ಟು ನಮಗೆ ಅನ್ನಿಸುವ ಉತ್ಕಟತೆ ಒಂದಿರುತ್ತೆ. ಅದು ದಟ್ ಪ್ಯಾಷನ್ ನಿಮಗಿದೆಯಾ ಅನ್ನೋದು ಒಂದು ದೊಡ್ಡ ಸ್ಟ್ರೆಂತ್ ಆಗುತ್ತೆ. ಎರಡನೇದು ಲರ್ನಿಂಗ್. ಆ ಫೀಲ್ಡಿಗೆ ನಾವು ಏನೇ ಮಾಡ್ಬೋದು. ನಾಳೆ ನಾನು ಟೈಲರ್ ಆಗ್ಬೋದು. ಆ ಫೀಲ್ಡಿಗೆ ಏನೇನು ಅಗತ್ಯ ಇದೆ, ಅಂದರೆ ಯಾವ್ಯಾವ ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ ನಾನು. ಸೊ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್ ಟು ಸಿಟ್ ಆನ್ ಎ ಟೈಲರಿಂಗ್ ಮೆಷಿನ್. ಆ ಮೆಷಿನನ್ನು ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಏನೇನು ಮಾಡಬೇಕು ಅದೆಲ್ಲವೂ ತಯಾರಿ. ಸೊ ಆ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳೇಬೇಕು. ಆ ಪ್ರಿಪರೇಷನ್ ಎಷ್ಟು ಚೆನ್ನಾಗಾಗುತ್ತೋ ಆಮೇಲೆ ಯು ವಿಲ್ ಪರ್ಫಾರ್ಮ್ ದಟ್ ಮಚ್ ಬೆಟರ್. ಸೊ ಆ ಪೂರ್ವ ತಯಾರಿ, ಪ್ಯಾಷನ್, ಪೂರ್ವ ತಯಾರಿ ಎರಡಾಯ್ತು, ಇನ್ನು ಮೂರಿದೆ. ಎಲ್ಲದರ ಬಗ್ಗೆನೂ ಹೇಳ್ಬೋದು, ಓನ್ಲಿ ಕರಿಯರ್ ಬಗ್ಗೆ ಅಂತಲ್ಲ, ಹೌ ಟು ಲೀಡ್ ಅ ಲೈಫ್, ಅದ್ರ ಬಗ್ಗೆ ಇಡೀ ಜೀವನದ ಬಗ್ಗೆ ಒಂದು ಜಾಸ್ತಿ ಡಿಫಿಕಲ್ಟ್ ಆಯ್ತು ಕೂತ್ಕೋಬೇಕಾದ್ ನಾನು. ಲೈಫ್ ಬಗ್ಗೆ ಎಲ್ಲ ಹೇಳುವಷ್ಟು ನಾನು ತಿಳ್ಕೊಂಡು ಇಲ್ಲ. ನನಗೆ ನಿಮ್ಮ ಸೂತ್ರಗಳು ನೀವು ಅಳವಡಿಸ್ಕೊಂಡಿರೋದು, ವರ್ಕ್ ಆಗಿರೋದು, ನನ್ನ ಮಟ್ಟಿಗೆ ನನಗೆ ಮೈ ವರ್ಕ್, ಮೈ ರಿಲೇಷನ್ಸ್, ಯಾವಾಗಲೂ ನನಗೆ ಫಸ್ಟ್ ವರ್ಕ್ ಬರುತ್ತೆ, ಆಮೇಲೆ ನನ್ನ ರಿಲೇಷನ್ಸು, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ನನಗೆ ಆತ್ಮೀಯರಾದವರು, ಇವರು ದೇ ಆರ್ ಆಲ್ವೇಸ್ ಇನ್ ದ ಪ್ರಯಾರಿಟಿ. ಆ ರಿಲೇಷನ್ಸು. ಮೂರನೇದಾಗಿ ಏನನ್ನಾದರೂ ಒಂದು ಗುರಿ, ಅಂದರೆ ಶಾರ್ಟ್ ಟರ್ಮ್, ನನಗೆ ತುಂಬ ಆ್ಯಂಬಿಷಿಯಸ್ ಅಲ್ಲ ನಾನು. ಸೊ ಶಾರ್ಟ್ ಟರ್ಮ್, ನನಗೂ ಈ ವರ್ಷ ಇದನ್ನು ನೋಡಬೇಕು, ಇಂಥ ಜಾಗಕ್ಕೆ ಹೋಗಿ ಬರಬೇಕು, ಇಂಥ ಒಂದು ಗಾಡಿ ಒಂದು ತೊಗೋಬೇಕು, ಇಂಥದ್ದೊಂದು ಮಾಡ್ಕೋಬೇಕು, ಇಟ್ಕೋಬೇಕು, ಈ ಗುರಿ, ಅದನ್ನು ಡಿಫೈನ್ ಮಾಡಿಕೊಂಡು ಹೋಗುವಂಥದ್ದು. ಥರ್ಡ್ ಥಿಂಗ್ ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಡಿಫೈನ್ ಅವರ್ ಗೋಲ್ಸ್. ಆ ಗೋಲು ದೊಡ್ಡದಾಗಿ ಆಮೇಲೆ ಬ್ರೇಕ್ ಮಾಡ್ಕೋತೀವೋ ಅಥವಾ ಸಣ್ಣದೇ ಮಾಡ್ಕೊಂಡು ಹೋಗ್ತೀವೋ, ಇಟ್ಸ್ ಅಪ್ ಟು ಅಸ್. ಮತ್ತು ನಮಗೇನು ಖುಷಿ ಮತ್ತು ನೆಮ್ಮದಿ, ಸಮಾಧಾನ ಕೊಡುತ್ತೋ ಅದನ್ನಷ್ಟೇ ಮಾಡ್ಕೊಂಡಿದ್ದು ಬಿಡಬೇಕು. ನಾಟ್ ಬಿಕಾಸ್ ಏನೋ ಪ್ರೆಷರ್ ಇದೆ ಅನ್ನೋ ಕಾರಣಕ್ಕೆ ಇನ್ನೇನೋ ದೊಡ್ಡದನ್ನ, ನೀವಿಬ್ಬರು ಫೀಲ್ಡಲ್ಲಿದ್ದೀರಾ, ಪ್ರೊಡ್ಯೂಸರ್ ಆಗಿಬಿಡ್ರಿ, ಪ್ರೊಡಕ್ಷನ್ ತೊಗೊಳ್ರಿ. ಬಹುಶಃ ಹೋಗಿ ಕೇಳಿದ್ರೆ ನನಗೆ ಗೊತ್ತು ಆ ಕೆಪಬಿಲಿಟೀಸ್ ಎಲ್ಲ ಇಲ್ಲ ಅಂತ, ಯಾರೋ ಹಂಗೆ ಹೇಳಿದ್ರು ಅನ್ನೋ ಕಾರಣಕ್ಕೆ ಹೋಗಿ ನಾನು ಪ್ರೊಡ್ಯೂಸರ್ ಆಗ್ತೀನಿ, ನನಗೂ ಪ್ರಾಜೆಕ್ಟ್ ಕೊಡಿ ಅಂತ ತೊಗೊಂಡಿದ್ರೆ ಐ ವುಡ್ ಹ್ಯಾವ್ ಬೀನ್ ಎ ವೆರಿ ಬ್ಯಾಡ್ ಪ್ರೊಡ್ಯೂಸರ್, ಬ್ಯಾಡ್ ಪ್ರೊಡಕ್ಷನ್ ಹೌಸ್. ಸೊ ನನಗೇನು ಬರುತ್ತೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಇರಬೇಕು ಅನ್ನೋದು ನನ್ನದು. ಆಮೇಲೆ ಸಿಂಪಲ್ ಮಾಡ್ಕೋಬೇಕು ಲೈಫ್ನ. ವಿ ಹ್ಯಾವ್ ಟು ಮೇಕ್ ಥಿಂಗ್ಸ್ ವೆರಿ ವೆರಿ ಸಿಂಪಲ್. ಯಾಕಂದರೆ ಇಟ್ ಈಸ್ ಸಿಂಪಲ್. ನಾವು ಅದರ ಏನೋ ಸ್ತರದಲ್ಲಿ ಇವನೇನು ಅನ್ಕೋಬೋದು ನನ್ನ ಬಗ್ಗೆ, ಇವನು ಹಿಂಗೆ ಹೇಳಿಬಿಟ್ಟ, ಇದರ ಹಿಂದೆ ಈ ಅರ್ಥ ಇರ್ಬೋದು, ಅದೆಲ್ಲ ಬಿಟ್ಟು ಅವ್ನು ಏನಾರ ಅಂದ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನನಗೆ ಅನಿಸಿದ್ದು ಇಷ್ಟು ಅದ್ರ ಹಿಂದೆ ಮುಂದೆ ಎಲ್ಲ ಒಂದು ಪ್ಯಾಕೇಜು ಎಲ್ಲ ಇಲ್ಲದೆ ಸರಳವಾಗಿ ಬದುಕಿಬಿಡಬೇಕು. ಮತ್ತು ಯಾವಾಗಲೂ ಖುಷಿಯಾದದ್ದನ್ನೇ ಮಾಡ್ತಾ ಇರಬೇಕು ಅನ್ನೋದು ನನ್ನ ಲೈಫ್. ವಂಡರ್ಫುಲ್ ಸುಂದರ್ ಸರ್.